ನಮಸ್ಕಾರ ನಮಸ್ಕಾರ. ಸ್ವಲ್ಪ ಶಾಂತಿ ಇದ್ದೀರಿ. ಅದೇ ನೀವು ಅಂದ್ಕೊಂಡದ್ದು ಇನ್ನೂ ಆಗ್ಲಿಲ್ವಲ್ಲ ಅಂತ ಡಿ ಕೆ ಅಂತ ಹೇಳ್ತಾರೆ. ಆಗ್ಬೇಕು. ಇದು ಒಂದು ನಿಮಿಷ ಆಯ್ತು, ಮಾತಾಡ್ತೀನಿ ಸ್ವಲ್ಪ ಪ್ಲೀಸ್. ಒಳ್ಳಪ್ಪ, ವೇದಿಕೆ ಇರುವಂತ ಯೋಗೇಶ್ ಅವರೇ, ನಾನು ಸುಮ್ಮನೆ ಬಿಸಾಕ್ಬಿಟ್ಟು ಹೋಗ್ತೀನಿ, ಸ್ವಲ್ಪ ಸುಮ್ಮನೆ ಇರಬೇಕು. ನಾನು ದಾವೋಸಿಂದ ಬಂದಿದ್ದೀನಿ, ರಾತ್ರಿ ಎಲ್ಲ ಪ್ರಯಾಣ ಮಾಡಿಕೊಂಡು. ಸ್ವಲ್ಪ ಸುಮ್ಮನೆ ಇರಿ, ಕೇಳೋರ್ಗು ಆಮೇಲೆ ಮಾತಾಡೋದು. ನಿಮ್ಮ ಅಭಿಮಾನ ತಲುಪಿದೆ. ಯೋಗೇಶ್ಗೆ 25,000 ಓಟಲ್ಲಿ ಗೆಲ್ಸಕ್ಕೆ ನನಗೆಲ್ಲ ಸಮಾಧಾನ ತಂದಿದ್ದೀರಿ. ಸುಮ್ಮನೆ ಇರಿ, ಆಮೇಲೆ ಬೇಕಿ ಮಾತು. ಬಂಧುಗಳೇ, ವೇದಿಕೆಯಲ್ಲಿರುವಂತ ಶಾಸಕ ಮಿತ್ರರಾದಂತ ಯೋಗೇಶ್ ಅವರೇ, ರವಿ ಅವರೇ, ಉದಯರವರೇ, ಪ್ರೇಮ್ರವರೇ, ವಿಶ್ವನಾಥ್ ಅವರೇ, ಇಲ್ಲಿ ಕೆಳಗಡೆ ಕೂತಿರೋಂಥ ಎಲ್ಲ ನಮ್ಮ ನಾಯಕರುಗಳೇ, ಶ್ರೀಮತಿ ಯೋಗೇಶ್ ಅವರೇ, ಬಂಧು ಭಗಿನಿಯರೇ, ಈ ಚನ್ನಪಟ್ಟಣದಲ್ಲಿ ಈ ಗಂಗೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಈ ಬೊಂಬೆ ನಾಡಿನಲ್ಲಿ ಆಚರಣೆ ಮಾಡುವಂತಹ ಒಂದು ಪರಂಪರೆಯನ್ನ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ಕನಕಪುರದಲ್ಲಿ ಸ್ವಲ್ಪ ನಿಲ್ಸ ಕೇಳಿದ ಸ್ವಲ್ಪ ಇರಪ್ಪ, ಸ್ವಲ್ಪ ತಾಳ್ಮೆಂದ್ರೆ ನೀವು ಪಟಾಕಿಯನ್ನು ಆಮೇಲೆ ಹೋಗೋದಂತೆ ನೀವು. ಕನಕಪುರದಲ್ಲಿ 16 ವರ್ಷದಿಂದ ನಾವು ಕನಕೋತ್ಸವನ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಪ್ರದೇಶದ ಯುವಕರಿಗೆ, ಯುವತಿಯರಿಗೆ, ಪುಟಾಣಿ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಗೇಶ್ಗೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಕುಣಗಲ್ನಲ್ಲಿ, ಮಾಗಡಿಯಲ್ಲಿ ಇದೇ ರೀತಿ ಉತ್ಸವಗಳು ನಡೀತಾ ಇದೆ. ನಾವು ನಿಮ್ಗೆ ಏನ್ ಕೊಡ್ಬೋದು? ನಿಮ್ಗೆ ಸಂತೋಷವಾಗಿಡಬೇಕಾದ್ದು ನಮ್ಮ ಕರ್ತವ್ಯ. ಸ್ವಲ್ಪ ಇರ್ರೆಯ, ನೀವು ತಾಳ್ಮೆ ಇಲ್ಲ ಅಂದ್ರೆ ಮೈಕ್ ಬಿಸಾಕ್ಬಿಟ್ಟು ಹೋಗ್ತೀರಿ ಅಷ್ಟೇ. ಬಿಗ್ ಬಾಸ್ ಪ್ರೀತಿಯಿಂದ ಹೇಳ್ತಾ ಇದ್ದೀರಾ? ಆಯ್ತು, ಸ್ವಲ್ಪ ಈಗ ಯೋಗೇಶ್ ಅವರು ನಿಮ್ಗೆಲ್ಲ ಸಂತೋಷವಾಗಿರ್ಬೇಕು ಅಂತೇಳಿ, ನಗರಂತ ಇರಬೇಕು ಅಂತೇಳಿ ಕಾರ್ಯಕ್ರಮ ಇಟ್ಟಿದ್ದಾರೆ. DVG ಒಂದ್ ಕಡೆ ಒಂದು ಮಾತಿರ್ತಾರೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತ ಕೇಳುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ನಗುತ್ತ ಬಾಳುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಹೇಳಿದಾಗೆ ಇವತ್ತು ಯೋಗೇಶ್ ಅವರ ಮುಖಂಡತ್ವದಲ್ಲಿ ಈ ಗಂಗೋತ್ಸವ ಬೊಂಬೆ ನಾಡಿನಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾರ ಬದುಕಿನಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಯೋಗೇಶ್ ಅವರು ಸಿಕ್ಕಿದಂತ ಅವಕಾಶದಲ್ಲಿ
ಈ ತಾಲೂಕಿನ ಬಡ ರೈತರ ಬದುಕನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಈ ಗಂಗೆಯನ್ನು ತುಂಬಿಸಿ, ಕೆರೆಗಳಿಗೆ ಗಂಗೆಯನ್ನು ತುಂಬಿಸಿ ಈ ಒಂದು ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಅವರ ಬೆಂಬಲವಾಗಿ ನಿಂತ್ಕೊಂಡು ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ನಾನು ತಮ್ಗೆ ಹೇಳಿದಿಷ್ಟೇ, ಬದುಕಿನಲ್ಲಿ ಕನ್ನಡದಂತೆ ಸ್ನೇಹಿತರಿರ್ಬೇಕಂತೆ, ಜೊತೆಗೆ ನರಳಿನಂತೆ ಜನರು ಕೂಡ ಇರಬೇಕು. ಕನ್ನಡಿ ನಮಗೆ ಯಾವಾಗಲೂ ಕಾಣ್ತಾ ಇರ್ತದೆ, ನರಳು ನಮ್ಮನ್ನು ಯಾವಾಗೂ ಬಿಟ್ಟು ಹೋಗೋದಿಲ್ಲ. ಹಂಗೆ ಈ ಚನ್ನಪಟ್ಟಣ ನಾಡಿನ ಜನತೆ, ಈ ತಾಲೂಕಿನ ಜನತೆ ನಮ್ಮ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ನಮ್ಮ ಜೊತೆ ಇದ್ದಿ ಕಾಪಾಡಿ ನೀವು ಸಹಾಯ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನಿಲ್ಲಿ ಡೆಪ್ಟಿ CM ಅಂತ ಒಬ್ಬ ಬಂದಿಲ್ಲ, ನಾನು ನಿಮ್ಮ ಒಬ್ಬ ಮಗನಾಗಿ ನಿಮ್ಗೆಲ್ಲರೂ ಕೂಡ ಒಂದು ನಮಸ್ಕಾರ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ಇವತ್ತು ಏನ್ ಹೇಳ್ತಾರೆ ಗಿಲ್ಲಿ ಅಧಿಕಾರಿಗಳೇ, ಅಲ್ಲಿ ನಮ್ಮ ದೊಡ್ಡವಿದ್ದಾರೆ ಬರ್ತಾನೆ, ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ತಾನೇ ಸನ್ಮಾನ ಮಾಡ್ಕೊಂಡು ಬಂದೆ, ಸ್ವಲ್ಪ ಇರಿ ಬರ್ತಾರೆ. ನೀವು ಗಲಾಟೆ ಮಾಡೋದು ಹಂಗೆ ತೀರ್ಕೊಂಡು ಹೊಂಟೋಯ್ತಾನೆ, ಸ್ವಲ್ಪ ಇರಿ. ಸೊ ಹೀಗೆ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ. ಸಹಕಾರ ಕೊಡಬೇಕು. ಯೋಗೇಶ್ ಅವ್ರಿಗೆ ಅವಕಾಶ ಕೊಟ್ಟಾಗ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಪಂಚಾಯತಿಗಳಲ್ಲಿ, ಟೌನಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇದೆ. ನಿಮ್ಮ ಸರ್ಕಾರ ಚಿಂತೆ ಮಾಡೋದು ಬೇಡ. ನಿಮ್ಮ ಆಶೀರ್ವಾದ, ನಿಮ್ಮ ಗ್ರಾಮ ದೇವತೆ ಗಂಗೆ ಎಲ್ಲರ ಆಶೀರ್ವಾದ ಕೂಡ ಯಾವಾಗಲೂ ಕೂಡ ಇರಲಿ. ಸೊ ನೀವೇನು ಅನ್ಕೊಂಡಿದ್ದೀರಿ, ಯಾವುದು ಹೋರಾಟ ಮಾಡಿದಿರಿ, ನೀವೆಲ್ಲ ಬೆಂಗಳೂರಿನ ಜನ, ಎಲ್ಲಿ ಜನ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನ, ಇಡೀ ರಾಷ್ಟ್ರ ನಿಮ್ಮನ್ನ ನೋಡ್ತಾ ಇದೆ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ನಮ್ಮ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ದೇನೆ. ನೀವೆಲ್ಲ ಬೆಂಗಳೂರು ಜನ ಇರ್ಬೇಕಾದ್ರೆ, ಬೆಂಗಳೂರು ದಾರಿ ನಿಮ್ಗೆ ಬೇಕಾಗಿರೋದು ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರಲಿ, ರಾಮನಗರದಲ್ಲೇ. ಆದ್ರೆ ನಮ್ಮ ಹೆಸರು, ಸ್ವಾಭಿಮಾನ ಬೆಂಗಳೂರು ನಾವು ಯಾವತ್ತೂ ಕಳ್ಕೊಳ್ಬಾರ್ದು, ಅದನ್ನ ಉಳಿಸ್ಕೊಳ್ಳೋಣ. ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಜೈ ಹಿಂದ್, ಜೈ ಚನ್ನಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.